ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ರಿಫ್ರೆಶಿಂಗ್ ಆಗಿರುವಂಥ ಸಮ್ಮರ್ ಡ್ರಿಂಕ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಗೋಂಡ್ ಕಟ್ಟಿರ ಅಂತ ಕರಿತೀವಿ. ಮಾರ್ಕೆಟಲ್ಲಿ ಈಸಿಲಿ ಅವೈಲೇಬಲ್ ಸಿಗುತ್ತೆ. ಸೊ ಇದನ್ನು ತುಂಬಾ ಅಂದರೆ ತುಂಬಾ ಬೆನಿಫಿಟ್ಸ್ಗಳಿದ್ದಾವೆ. ಲೈಕ್ ತುಂಬ ಜನರಿಗೆ ಸಮ್ಮರ್ ಸೀಸನ್ ಬಂತು ಅಂತಂದರೆ ಹೀಟ್ ಜಾಸ್ತಿ ಆಗುತ್ತೆ. ಸೊ ಅಂಥವ್ರಿಗೆ ಇದೊಂದು ರಾಮಬಾಣ ಅಂತಲೇ ಹೇಳ್ಬೋದು. ತುಂಬಾ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಹಾಗೆ ತುಂಬ ಜನರಿಗೆ ಪಿಂಪಲ್ಸ್ ಆಗುತ್ತೆ ಸಮ್ಮರ್ ಸೀಸನಲ್ಲಿ ಹೀಟಿಂದ. ಸೊ ಪಿಂಪಲ್ಸ್ ಕೂಡ ಫ್ರೀ ಆಗುತ್ತೆ ಮತ್ತು ಮುಖದ ಕಾಂತಿ ಕೂಡ ಹೆಚ್ಚು ಮಾಡುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಮೊಳಕಾಲು ನೋವು, ಕೀಲು ನೋವು ಅಂತ ತುಂಬ ಜನರಿಗೆ ಇರುತ್ತೆ ಅಲ್ವಾ. ಸೊ ಅಂಥವ್ರಂತೂ ಖಂಡಿತ ಈ ಸಮ್ಮರ್ ಸೀಸನಲ್ಲಿ ಈ ಒಂದು ಡ್ರಿಂಕ್ ಕುಡಿಲೇಬೇಕು. ಒಂದು 8ರಿಂದ 10 ಗೋಂಡ್ ಕಟ್ಟಿರ ಒಂದು ಬಟ್ಲಲ್ಲಿ ಹಾಕಿಬಿಟ್ಟು ಫುಲ್ ನೀರನ್ನು ಹಾಕ್ಕೊಂಡು ಒಂದು 4 ಗಂಟೆ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಹಾಗೆ ಒಂದು ಬಟ್ಲಲ್ಲಿ ನಾನು 1 ಸ್ಪೂನ್ ಆಗಷ್ಟು ಸಬ್ಜಾ ಸೀಡ್ಸ್ ಅಂತ ಕರಿತೀವಿ. ಸೊ 1 ಸ್ಪೂನಷ್ಟು ಹಾಕ್ಕೊಂಡು ಅರ್ಧ ಬಟ್ಲು ನೀರನ್ನು ಆ್ಯಡ್ ಮಾಡಿಕೊಂಡು ಇದು ಕೂಡ ಅಷ್ಟೇ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ರೆ ಸಾಕು. ಈ ಸಬ್ಜಾ ಸೀಡ್ಸಲ್ಲಿ ಐರನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟೀಸ್ ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಓವರ್ ಆಲ್ ಸ್ಕಿನ್ ಟೆಕ್ಸ್ಚರ್ ಆಗಿರ್ಬೋದು ಮತ್ತು ಹೇರ್ ಗ್ರೋತಲ್ಲೂ ಕೂಡ ತುಂಬಾ ಸಹಾಯ ಮಾಡುತ್ತೆ. ಒಂದು ನ್ಯಾಚುರಲ್ ಬಾಡಿ ಕೂಲರ್ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ಒಂದು 4 ಗಂಟೆ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇರೋದು ಗೋಂಡ್ ಕಟ್ಟಿರ ಯಾವ ರೀತಿಯಾಗಿ ಜಲ್ಲಿ ಟೆಕ್ಸ್ಚರಲ್ಲಿ ಫಾರ್ಮ್ ಆಗಿದೆ ಅಂತ. ಫುಲ್ ಜಲ್ಲಿ ಆಗೋಗ್ಬಿಡುತ್ತೆ. ಜಸ್ಟ್ ಒಂದು 8ರಿಂದ 10 ಅಷ್ಟೇ ಹಾಕಿದೆ. ಫುಲ್ ಒಂದು ಬಟ್ಲು ಇಲ್ಲಿ ನಮಗೆ ಜಲ್ಲಿ ಫಾರ್ಮಲ್ಲಿ ಸಿಕ್ಬಿಡುತ್ತೆ. ಸೊ ಇವಾಗ ಇದನ್ನು ಸೈಡಿಗೆ ಎತ್ತಿಡೋಣ. ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ. ಸೊ ಈ ಗೋಂಡ್ ಕಟ್ಟಿರ ಎಲ್ಲನೂ ಇದರಲ್ಲೇ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಸಬ್ಜಾ ಸೀಡ್ಸ್ ಕೂಡ ನೀವು ನೋಡ್ಬೋದು, ಒಂದು 10 ನಿಮಿಷ ನೆನೆಯೋಕ್ಕೆ ಇಟ್ಟಿದ್ದೆ. ಯಾವ ರೀತಿಯಾಗಿ ಜಲ್ಲಿ ಆಗಿದೆ ಅಂತ ನೀವೇ ನೋಡ್ಬೋದು. ಸೊ ತುಂಬ ಚೆನ್ನಾಗಿ, ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸಿದೆ. ಆ್ಯಂಡ್ ಇದು ಕೂಡ ಈ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಈ 2 ಗೋಂಡ್ ಕಟ್ಟಿರ ಆಗಿರ್ಬೋದು, ಸಬ್ಜಾ ಸೀಡ್ಸ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಟೇಸ್ಟ್ ನಮಗೆ ಕೊಡೋದಿಲ್ಲ. ಇದು ಜಸ್ಟ್ ನ್ಯಾಚುರಲ್ ಕೂಲಿಂಗ್ ಎಫೆಕ್ಟ್ ಅಂತಲೇ ಹೇಳ್ಬೋದು ಅಷ್ಟೇ. ಏನು ಟೇಸ್ಟಲ್ಲಿ ಇದು ಕಾಣಿಸೋದಿಲ್ಲ ನಿಮಗೆ. ಸೊ ಇಲ್ಲಿ ನಾನು 2 ಎಳನೀರು ತೊಗೊಳ್ತಾ ಇದ್ದೀನಿ. ಸೊ ನೀವು ಬೇಕು ಅಂತಂದರೆ ಈ ಗೋಂಡ್ ಕಟ್ಟಿರ ಮತ್ತು ಸಬ್ಜಾ ಸೀಡ್ಸ್ ಯಾವುದೇ ಬೇರೆ ಸ್ಮೂತೀಸಲ್ಲೂ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲ ಬಿಸಿ ನೀರಲ್ಲೂ ಕೂಡ ಹಾಕ್ಕೊಂಡು ಕುಡಿಬಹುದು. ಇಲ್ಲ ನಾರ್ಮಲ್ ಹಾಲಲ್ಲೂ ಹಾಕ್ಕೊಂಡು ಕೂಡ ಕುಡಿಬಹುದು. ಓಕೆ, ಸೊ ನಾನಿಲ್ಲಿ 2 ಎಳನೀರನ್ನ ಹಾಕೋತಾ ಇದ್ದೀನಿ. ಸೊ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿಕೊಂಡು ಗ್ಲಾಸಲ್ಲಿ ಸರ್ವ್ ಮಾಡಿಕೊಂಡು ಕುಡಿಬಹುದು ಅಷ್ಟೇ. ಸೊ ತುಂಬಾ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ಗಳಿದ್ದಾವೆ. ಖಂಡಿತ ಈ ಸಮ್ಮರ್ ಸೀಸನಲ್ಲಿ ವಾರದಲ್ಲಿ 1 ದಿವಸ ಆದರೂ ಈ 2 ಸಬ್ಜಾ ಸೀಡ್ಸ್ ಮತ್ತು ಗೋಂಡ್ ಕಟ್ಟಿರ ಸ್ಮೂದೀಸ್ ಅಥವಾ ಕರ್ಡಲ್ಲಿ ಹಾಕ್ಕೊಂಡು ಸರ್ವ್ ಮಾಡಿಕೊಂಡು ತಿನ್ನಿ. ಬಾಯ್ ಬಾಯ್.